ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಬಿಗ್ ಬಾಸ್ ಮುಗ್ದು ಸಾಕಷ್ಟು ದಿನ ಆಯ್ತು. ಇನ್ನೇನು ಬಿಗ್ ಬಾಸ್ ಸೀಸನ್ 13 ಕೂಡ ಸ್ಟಾರ್ಟ್ ಆಗೋ ಹಂತಕ್ಕೆ ಬಂದು ನಿಂತಿದೆ. ಆದ್ರೆ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ಕತೆ ಮಾತ್ರ ಇವತ್ತಿಗೂ ಸಹ ಮುಗ್ದಿಲ್ಲ. ಅವರ ಕ್ರೇಜ್ ದುಪ್ಪಟ್ಟಾಗ್ತಾನೆ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾನೆ ಇದೆ. ಆದ್ರೆ ಇದೇ ಗಿಲ್ಲಿಯನ್ನ ಕಂಡ್ರೆ ಇಲ್ಲೊಬ್ರು ಹೊಟ್ಟೆ ಕಿಚ್ಚು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಅವರಿವಾಗ ಹೇಳಿಕೆ ಕೊಟ್ಟಿರುವಂಥದ್ದನ್ನ ನೋಡೋದಾದ್ರೆ ಬಹಳ ವಿಭಿನ್ನವಾಗಿರುವಂಥದ್ದು. ಏನೋ ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಹಿಂದೆ ಯಾರೂ ಸಹ ಮಾಡಿದಂತಹ ದಾಖಲೆಯ ಮಟ್ಟವನ್ನ ಗಳಿಸಿದ್ದು ಅಂತ ಅಂದ್ರೆ ಅದು ಗಿಲ್ಲಿ. ಕಾಮಿಡಿಯಲ್ಲಿ ಇವರನ್ನ ಮೀರಿಸೋದಕ್ಕೆ ಯಾರೂ ಸಹ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮನೆ ಮಾತಾಗಿರುವಂತಹ ಗಿಲ್ಲಿ ನಟರನ್ನ ಕಂಡ್ರೆ ಗಿಚ್ಚಿ ಗಿಲಿ ಗಿಲಿ ಖ್ಯಾತಿಯ ವಿನೋದ್ ಗೊಬ್ರಗಾಲ ಅವರಿಗೆ ಹೊಟ್ಟೆ ಕಿಚ್ಚ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಏನೋ ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಹಿಂದೆ ಈಗಾಗಲೇ ನಾನು ತಿಳಿಸ್ಕೊಟ್ಟಂತೆ ವೋಟ್ ಅನ್ನುವಂತಹ ವಿಚಾರ ಬಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಗಿಲ್ಲಿ ನಟರಿಗೆ ವೋಟ್ ಅಂತೂ ಬಿದ್ದಿತ್ತು. ಇನ್ನು ಕರ್ನಾಟಕ ಜನತೆಯನ್ನ ಎಷ್ಟರ ಮಟ್ಟಿಗೆ ಹೊಟ್ಟೆ ಉಣ್ಣಾಗುವಷ್ಟು ನಗಿಸಿದ್ರು ಅಂತ ಅಂದ್ರೆ ಮಂಡ್ಯ 5ನ ಗತ್ತು ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಗಿಲ್ಲಿ. ಇನ್ನು ಮನೆ ಮಗನಾಗಿರುವಂತಹ ಪಳಾರ್ ತನ್ನ ಪಂಚಿಂಗ್ ಡೈಲಾಗ್ನಿಂದಲೇ ಎಲ್ಲರ ಗಮನವನ್ನ ಸೆಳೆದಿದ್ರು. ಬಿಗ್ ಮನೆಯ ಬಿಗ್ ಟ್ರೋಫಿಯನ್ನ ತನ್ನ ಪಾಲಾಗಿಸಿಕೊಂಡ ನಗುವಿನ ಸರ್ದಾರ ಇದೀಗ ಈತನನ್ನ ಕಂಡ್ರೆ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ವಿನೋದ್ ಗೊಬ್ರಗಾಲ ಅವರಿಗೆ ಹೊಟ್ಟೆ ಕಿಚ್ಚ ಅನ್ನುವಂತಹ ಕಮೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಅಂದ್ರೆ ವಿನೋದ್ ಗೊಬ್ರಗಾಲ ಅವರಿಗೆ ಇವ್ರನ್ನ ಕಂಡ್ರೆ ಬಹಳ ಹೊಟ್ಟೆ ಕಿಚ್ಚು ಅನ್ನುವಂತಹ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಕಾಮಿಡಿಯಲ್ಲಿ ಇವರನ್ನ ಮೀರಿಸೋದಕ್ಕೆ ಯಾರು ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಮನೆ ಮಾತಾಗಿರುವಂತಹ ಗಿಲ್ಲಿ ನಟರನ್ನ ಕಂಡ್ರೆ ಗಿಚ್ಚಿಗಿಲಿ ಗಿಲಿ ಖ್ಯಾತಿಯ ವಿನೋದ್ ಗೊಬ್ರಗಾಲ ಅವರಿಗೆ ಹೊಟ್ಟೆ ಕಿಚ್ಚು ಅನ್ನುವಂತಹ ಮಾತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನೋದ್ ಅಂದ್ರೆ ಗೊಬ್ರಗಾಲ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಹೌದು, ವಿನೋದ್ ಗೊಬ್ರಗಾಲ ಇತ್ತೀಚೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಗಿಲ್ಲಿ ಫ್ಯಾನ್ಸ್ ತನ್ನ ಮೇಲೆ ಗರಂ ಆಗಿದ್ದಾರ ವಿಚಾರವನ್ನ ಒಂದ್ ಕಡೆ ಹಂಚ್ಕೊಂಡು ಬೇಸರವನ್ನ ಹೊರ ಹಾಕಿದ್ರು. ಏನಪ್ಪಾ ಆಯ್ತು ಅಂತ ಅಂದ್ರೆ ಇವಾಗ ಒಬ್ರು ಫ್ಯಾನ್ಸ್ ಇನ್ನೊಬ್ರ ಮೇಲೆ ಫ್ಯಾನ್ ವಾರ್ಗಳು ನಡೀತಾನೆ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಫ್ಯಾನ್ಸೇ ಬಿಡಲ್ಲ. ಎಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ವಾರ್ಗಳಾಗುತ್ತೆ, ಇದು ಇನ್ನೂ ಸಣ್ಣ ಪುಟ್ಟದಲ್ಲಿ ನಡೀತಾ ಇರುವಂತಹ ಒಂದು ಫ್ಯಾನ್ಸ್ ವಾರ್ ಅಂತಾನೆ ಹೇಳ್ಬೋದು. ಈ ವಿಚಾರದ ಬಗ್ಗೆ ಒಂದು ಇಂಟರ್ವ್ಯೂ ಅಲ್ಲಿ ಗೊಬ್ರಗಾಲ ಅವರು ಮಾತಾಡ್ತಾರೆ. ಗಿಲ್ಲಿ ಕೂಡ ನಮ್ಮೂರಿನ ಹುಡುಗ, ಎಲ್ಲೇ ಸಿಕ್ಕರೂ ಸಹ ಅಣ್ಣ ಅಂತ ಬಾಯಿ ತುಂಬ ಕರೆದು ಮಾತಾಡಿಸ್ತಾನೆ. ನಮಗೆ ಅವನ ಯಶಸ್ಸು ಬೆಳವಣಿಗೆಗಳನ್ನ ನೋಡಿ ಖುಷಿ ಇದೆಯೋ ಹೊರತು ಹೊಟ್ಟೆ ಕಿಚ್ಚು ಇಲ್ಲ. ಗಿಲ್ಲಿ ವಿಚಾರವಾಗಿ ಮಾತನಾಡಿದಾಗ ಫ್ಯಾನ್ಸ್ ಹಾಕಿದಂತಹ ಕಮೆಂಟ್ಸ್ನ ನೋಡಿ ನಿಜಕ್ಕೂ ನನಗೆ ಬೇಸರ ಆಯಿತು ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಏನೋ ಈ ಮಾತನ್ನ ಮುಂದುವರಿಸ್ತಾ ಗಿಲ್ಲಿ ನಮ್ಮೂರಿನ ಪಕ್ಕದ ಊರಿನವನೇ, ಜೊತೆಯಲ್ಲಿ ನೋಡಿಕೊಂಡು ಅಂದರೆ ಜೊತೆಯಲ್ಲೇ ಬೆಳೆದಿರುವಂಥವ್ರು ನಾವೆಲ್ಲರೂ ಸಹ. ಯಾಕೆ ಈ ಥರ ಫ್ಯಾನ್ಸ್ ಸುಖ ಸುಮ್ಮನೆ ಮಾತಾಡ್ತೀರಾ, ನೆಗೆಟಿವ್ ಕಮೆಂಟನ್ನು ಹಾಕ್ತೀರಾ, ಇವೆಲ್ಲವೂ ಸಹ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ನಡುವೆ ಎಲ್ಲವೂ ಸಹ ಚೆನ್ನಾಗಿದೆ ಅನ್ನುವಂಥ ಮಾತನ್ನು ಇದೀಗ ಗೊಬ್ರಗಾಲ ಅವರು ಹೇಳಿರುವಂಥದ್ದು. ಏನು ಅದನ್ನೇ ಅಂದರೆ ಒಟ್ಟಾರೆಯಾಗಿ ನೋಡೋದಾದರೆ ವೀಕ್ಷಕರು ಏನು ಗೊತ್ತಾ, ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಾವು ಬೇರೆ ಹೀರೋಗಳನ್ನ ಉದಾಹರಣೆಯಾಗಿ ತಗೋಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ. ಆದರೆ ಎಲ್ಲ ನಟ ನಟಿಯರ ನಡುವೆ ಎಲ್ಲವೂ ಸಹ ಸರಿ ಇರುತ್ತೆ. ಆದರೆ ಫ್ಯಾನ್ಸ್ ವಾರ್ ಅನ್ನೋದೇನಿದೆಯಲ್ಲ ಅದು ಈ ಫ್ಯಾನ್ಸ್ಗಳ ನಡುವೆ ಮಾತ್ರ ನಿಂತ್ಕೊಂಡ್ಬಿಡುತ್ತೆ. ಎಷ್ಟೋ ವಿಚಾರದಲ್ಲಿ ನಾವು ತಿಳಿಸಿದ್ದೀವಿ ನಿಮಗೆ, ಪ್ರತಿ ಬಾರಿಯೂ ಅಷ್ಟೇ ಒಬ್ರು ಕಂಡ್ರೆ ಒಬ್ರಿಗೆ ರೆಸ್ಪೆಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಫ್ಯಾನ್ಸ್ ವಾರ್ ಅನ್ನೋದೇನಿರುತ್ತಲ್ಲ ಅದು ಆ ಇಬ್ಬರ ಸಂಬಂಧದ ನಡುವೆ ಒಂದು ಗೋಡೆಯನ್ನು ಸೃಷ್ಟಿ ಮಾಡೋದಂತೂ ಖಂಡಿತ. ಏಕೆಂದರೆ ಅಲ್ಲಿ ಚೆನ್ನಾಗಿದ್ದಂತಹ ಒಂದಷ್ಟು ಬಾಂಡಿಂಗ್ ಇರ್ಬೋದು, ಒಂದಷ್ಟು ಸ್ನೇಹ ಇರ್ಬೋದು, ಎಲ್ಲವೂ ಸಹ ಬ್ರೇಕ್ ಆಗೋದಕ್ಕೆ ಇದೆಲ್ಲೋ ಒಂದು ಕಡೆ ಎಡೆ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವಾಗ ಗೊಬ್ರಗಾಲ ಅವರು ಹೇಳಿರೋವಂಥದ್ದು ಇದನ್ನೇ. ಒಟ್ಟಾರೆಯಾಗಿ ಇವಾಗ ನೋಡೋದಾದರೆ ಇನ್ನೂ ಸಾಕಷ್ಟು ತುಂಬ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಅದೇನೇ ಇರಲಿ, ಗಿಲ್ಲಿ ಪಟ್ಟ ಶ್ರಮಕ್ಕೆ ಎಷ್ಟು ಗೆಲುವು ದಕ್ಕಬೇಕೋ ಅಷ್ಟು ಅವನಿಗೆ ದಕ್ಕಲಿ, ನನ್ನ ಶ್ರಮಕ್ಕೆ ಎಷ್ಟು ಗೆಲುವು ದಕ್ಕಬೇಕೋ ಅಷ್ಟು ನನಗೆ ದಕ್ಕಲಿ. ಯಾರೇ ಏನೇ ಹೇಳಿದ್ರು ನಮ್ಮ ದೋಸ್ತಿಗೆ ಎಂಥದ್ದು ಆಗಲ್ಲ, ನಮಗೆ ಗೊತ್ತು ಅಂತ ಇದೀಗ ವಿನೋದ್ ಅವರು ಹೇಳಿರುವಂಥದ್ದು. ಒಳ್ಳೆ ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಕೆಲವೊಬ್ಬರು ಯಾರೋ ಏನೋ ಹೇಳ್ತಿದ್ದಾರೆ ಅಂದಾಗ ಫ್ರೆಂಡ್ಶಿಪ್ನ ಬಿಟ್ಕೊಟ್ಬಿಡ್ತಾರೆ. ಆದರೆ ಗೊಬ್ರಗಾಲ ಅವರು
ಅವನ ಯಶಸ್ಸು ಏನಿದೆ, ಅವನು ಪಡ್ತಿರುವಂತಹ ಕಷ್ಟ ಏನಿದೆ, ಅದಕ್ಕೆ ಅವ್ನು ಪಡ್ತಿರುವಂತಹ ಶ್ರಮ ಏನಿದೆ, ಅದಕ್ಕೆ ಅವ್ನಿಗೆ ಯಾವ ಗೆಲುವು ಸಿಗಬೇಕು ಅದು ಅವನಿಗೆ ಸಿಕ್ಕೇ ಸಿಗುತ್ತೆ. ನನ್ನ ಕಷ್ಟ ಏನಿದೆ ಅವೆಲ್ಲವೂ ಸಹ ನನಗೆ ಸಿಗುತ್ತೆ ಅಂತ ಇದೀಗ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಆ ಒಂದು ಕಮೆಂಟ್ನಿಂದ ಏನೆಲ್ಲ ಮನಸ್ತಾಪಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ಇವೆಲ್ಲವೂ ಸಹ ಆಗ್ಬೋದು. ಅದೇ ರೀತಿ ಅರಿವಿಲ್ಲದೆ ಸಾಕಷ್ಟು ಮಾತು ಬರ್ಬೋದು. ಆದರೆ ಅಂದರೆ ಸಾಕಷ್ಟು ಜನ ವ್ಯಂಗ್ಯ ಮಾಡಿ ಕೂಡ ಮಾತಾಡ್ತಾರೆ. ಇವೆಲ್ಲವೂ ಸಹ ದೇವರೊಬ್ಬಂಗೆ ಗೊತ್ತು. ಯಾವುದೇ ಒಂದು ಕಮೆಂಟ್ ಹಾಕ್ಬೇಕಂದ್ರೂ ಸಹ, ಯಾವುದೇ ಒಂದು ಮಾತಾಡಬೇಕಂದ್ರೂ ಸಹ ಒಂದು ಸ್ವಲ್ಪ ಅರಿತುಕೊಂಡು ಮಾತಾಡಿ, ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ. ಈ ವಿಚಾರದ ಬಗ್ಗೆ ನೀವೇನು ಅಂತೀರಾ? ಈ ಅರಿವು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನೀವೇನು ಅಂತೀರಾ ಅಂತ ಇದೀಗ ನೇರವಾಗಿ ಗೊಬ್ರಗಾಲ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಬ್ಬರು ಬೆಳೀತಿದ್ದಾರೆ ಅಂದರೆ ಇನ್ನೊಬ್ರನ್ನ ತುಳಿದು ಬೆಳೀತಾರೆ ಅನ್ನೋ ಮಾತಿದೆ. ಆದರೆ ಎಲ್ಲರೂ ಸಹ ಹಾಗೆ ಬೆಳೆಯಲ್ಲ ಅನ್ನುವಂತಹ ಮಾತು ಕೂಡ ಇರುವಂಥದ್ದು. ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ಅಂದರೆ ಗಿಲ್ಲಿ ಅವರು ಅವ್ರದ್ದೇ ಆದಂತಹ ಒಂದು ಆದಿಲಿದ್ದಾರೆ, ಗೊಬ್ರಗಾಲ ಅವರು ಅವ್ರದ್ದೇ ಆದಂತಹ ಒಂದು ಆದಿಲಿದ್ದಾರೆ. ಇಬ್ಬರದ್ದು ಸಹ ಸಪ್ರೇಟ್ ವೇ ಆಫ್ ಟ್ರ್ಯಾಕ್ ಇರುವಂಥದ್ದು. ಆದರೆ ಇಲ್ಲಿ ಫ್ರೆಂಡ್ಶಿಪ್ ಅಂತ ಬರುತ್ತೆ, ಬೆಳೀತಾ ಇರೋರು ಅಂತ ಬರುತ್ತೆ, ಪಬ್ಲಿಸಿಟಿ ಅಂತ ಬರುತ್ತೆ, ಫ್ಯಾನ್ಸ್ ಅಂತ ಬರುತ್ತೆ. ಹೌದು, ಸಾಕಷ್ಟು ಜನ. ಆದರೆ ಯಾವುದೇ ಒಂದು ಕಮೆಂಟ್ನ ಹಾಕಬೇಕಾದ್ರೂ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕಮೆಂಟ್ ಹಾಕೋದು ಬಹಳ ಉತ್ತಮ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.